ಹೇಳಿ ಸರ್, ಅವ್ರು ಹೇಗೆ ಇಲ್ಲಿ ಪರಿಚಯ ಹೇಗೆ ಸರ್, ಅವ್ರು ಹೇಗೆ ಅವರ ಮೂಲ ಅದೊಂಚೂರು ಸ್ವಲ್ಪ ಮಾಹಿತಿ ಕೊಡ್ಬೋದು? ಮೂಲ ಅಂತ ಹೇಳಿದರೆ ಅದೇ ಅಲ್ಲಿ ಹೇಳುವಾಗ ಇಲ್ಲಿ ಕರ್ವಾಲದ್ದು ಬರ್ತಾನೆ. ನೀವು ಕರ್ವಾಲ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹರಕೆ ಹೇಳಿ ಮಾಡಿದರೆ ನಿಮ್ಮ ಇಷ್ಟಾರ್ಥ ನೆರವೇರ್ತದೆ, ಮಕ್ಕಳಾಗ್ತದೆ. ಅದಕ್ಕೆ ಹೆಂಡತಿಯೊಟ್ಟಿಗೆ ಎಲ್ಲ ಇಲ್ಲಿ ಬಂದಿದ್ದಾರೆ. ಬಂದು ನಾಗದೇವರಿಗೆ, ವಿಷ್ಣು ದೇವರಿಗೆ ಇಲ್ಲಿ ಪ್ರಾರ್ಥನೆ ಮಾಡಿ ಸೇವೆ ಕೊಟ್ಟರು. ಒಂದೇ ವರ್ಷದಲ್ಲಿ ಮಗುವಾಗಿದೆ. ಅಲೈಕಾ ಅಂತ ಹೆಸರಿಟ್ಟಿದ್ದಾರೆ. ಮಗಳ ಒಂದು 14-15 ವರ್ಷ ಆಯಿತಾ ಅಂತ ಅಷ್ಟೇ. ಆ ವರ್ಷದಿಂದ ಬರ್ತಾ ಇದ್ದಾರೆ. ಹೌದು, ಪ್ರತಿ ವರ್ಷ ಬರ್ತಾ ಇದ್ದಾರೆ. ಅವರು ಇಲ್ಲಿ ಹೇಳ್ತಾರೆ, ನಮಗೆ ಕರ್ವಾಲ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಒಂದು ಎಲ್ಲಿವರೆಗೆ ಅಂತೇಳಿದರೆ ದೇವರು ಶಕ್ತಿ ಸಾಮರ್ಥ್ಯ ಕೊಡ್ತಾನೆ, ಏನು ಸಮಥಿಂಗ್ ಇದ್ದಾರೆ ಅಂತ. ಹೌದು, ಇಲ್ಲಿ ದೇವಸ್ಥಾನದಲ್ಲಿ ಆ ದೇವರದ್ದು ಬಂದ ಕೂಡಲೇ ನನಗೆ ಹೊಸ ಹುರುಪು ಬರ್ತದೆ. ಅದರೊಟ್ಟಿಗೆ ಅಲ್ಲಿ ಪ್ರತಿಯೊಂದರಲ್ಲಿ ಇಲ್ಲಿ ದೇವಸ್ಥಾನ ಭೇಟಿ ಕೊಟ್ಟ ನಂತರ ಅವರಿಗೆ ಒಂದು ಕೋಚ್ ಆಗ್ತದೆ. ಒಳ್ಳೆಯ ಇದರಲ್ಲಿ ಮುಂದುವರಿತಾ ಇದ್ದಾರೆ. ಹೌದು, ಮತ್ತು ಮೊನ್ನೆ ಕಮೆಂಟೇಟರ್ ಆಗಿ ಬಹುಶಃ ಈಗ ಆಗಿದೆ. ಅದು ಅವ್ರಿಗೂ ಹೇಳುವಂಥದ್ದೇ, ಕರ್ವಾಲಿನಲ್ಲಿ ದೇವರ ದರ್ಶನ ಮಾಡಿದರೆ ಎಲ್ಲ ಇಷ್ಟಾರ್ಥ ನೆರವೇರ್ತದೆ ಅಂತೇಳಿ. ಈಗವರು ಎಷ್ಟು ಗಂಟೆ ಹೊರಡೋದಲ್ಲಿಂದ? ಅಲ್ಲಿ 12 ಗಂಟೆಯೊಳಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿಗೆ ಅಲ್ಲಿ ಲ್ಯಾಂಡ್ 10:15 ಆದೀತು ವಿಮಾನ. ಇಲ್ಲಿ 1 ಗಂಟೆ ಬೇಕು. ಹೌದು, 11:15 12 ಗ್ಯಾರಂಟಿ ಬರ್ತೇನೆ. ಮತ್ತು ಅವರ ಈಗ ಬರೋದವರೊಟ್ಟು ಚಿಕ್ಕಪ್ಪ ಸಂತೋಷ್ ಶಾಸ್ತ್ರಿ, ಅವರು ಇಲ್ಲಿ ಮಂಗಳೂರಿನ. ಕವಿತಾ ಶಾಸ್ತ್ರಿ ಹೆಂಡತಿ ಡಾಕ್ಟ್ರು ಚಿಕ್ಕಪ್ಪ ಅವರು ಜಯದ್ರಥ ಶಾಸ್ತ್ರಿ ಅಂತ ಹೇಳಿದ್ರೆ ತಂದೆ ಹೆಸರು. ಅವರ ಡೈರೆಕ್ಟ್ ತಮ್ಮ ಡೈರೆಕ್ಟರ್ ಮಂಗಳೂರಿನ ಡಾಕ್ಟ್ರು ಸಂತೋಷ್ ಶಾಸ್ತ್ರಿ. ಈಗ ಬರೋದವರೊಟ್ಟಿಗೆ ಲೈನ್ಸಲ್ಲಿ. ಹಾಗೆ ನಮಗೇನು ರಿಲೇಷನ್ ಇಲ್ಲ, ನಮಗೆ ಕುಟುಂಬದಂತ ಮೂಲ. ನಮಗಿಲ್ಲದಿದ್ದರೆ ಅದು ಅಷ್ಟರವರೆಗೆ ನಮಗೆ ಕೂಡ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನ ಡೆವಲಪ್ ಆಗ್ತಾ ಉಂಟು, ಬರ್ತಾ ಇರ್ತಾರೆ. ಹೌದು, ಮತ್ತು ಊರ ಪರವೂರ ಮಹನೀಯರ ನೆರವಿನಿಂದ ಒಳ್ಳೆಯ ಡೆವಲಪ್ ಆಗ್ತಾಯಿದೆ. ಹೋದ ವರ್ಷ ಇವರು ನಮ್ಮ ಈಗ ತಂತ್ರಿಗಳ ಮಗ ಪೂಜೆಗೆ ಮೊದಲು ಭಟ್ರು ಇದ್ರು, ಬಿಟ್ಟರು. ಈಗ ಇವರೇ ಇದ್ದಾರೆ. ಅದೇ ತಂತ್ರ ಮುಖಾಂತರ ಪೂಜೆ ಆಗ್ತಾನೆ. ಹೌದು, ನಮ್ಮಲ್ಲಿ ತ್ರಿಕಾಲ ಪೂಜೆ ಇಲ್ಲ. ಹೌದು, ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ. ಬೆಳಿಗ್ಗೆ 7ರಿಂದ 9, ಸಾಯಂಕಾಲ 6ರಿಂದ 7. ವಿಶೇಷ ಅದನ್ನು ಆಶೇಷ ಬಲಿ ಸೇವೆ ಇದೆಲ್ಲ ಕೊಟ್ಟರೆ, ಇದೆಲ್ಲ ಇದ್ದರೆ ಮತ್ತೆ ಊಟ ದಿವಸ ಆಗಲಿಲ್ಲ. ಹಳ್ಳಿ ದೇವಸ್ಥಾನ. ಹೌದು ಹೌದು ಹೌದು. ಮತ್ತು ಉತ್ಸವ ಭಾರಿ ಗೌಜಿಯಲ್ಲಿ ಆಗ್ತದೆ. ಹೌದು, ವರ್ಷದ ಉತ್ಸವ. ಅದು ಯಾವಾಗ? ಜನವರಿ ಫೆಬ್ರವರಿಯಲ್ಲಿ. ಈ ಸಲ ಜನವರಿಯಲ್ಲಿ ಬೀಳ್ತದೆ. ಪಟ್ಟಿ ಕೊಡಲಿಕ್ಕೆ ಹೇಳಿದ್ದೇನೆ. ಹೆಚ್ಚಿನ ಪಕ್ಷ ಜನವರಿಯಲ್ಲಿ ಬಿದ್ದಿತ್ತು. ಹೌದು, ಮಕರದಲ್ಲಿ ಎಲ್ಲ ಬರಬೇಕು, ಉತ್ತರಾಯಣ ಪುಣ್ಯಕಾಲ ಬರಬೇಕು. ಇದೇ ನಾಗಬನ, ಅದು ಮೂಲ ನಾಗಬನ. ನಮ್ಮಲ್ಲಿ ಅಲ್ಲಿ ಒಂದು ನಾಗನದು ಕೆಲವು ಕಲ್ಲು ಒಂದುಂಟು, ಅದು ಎಲ್ಲಿ ಇಲ್ಲದ ರೀತಿಯಲ್ಲಿ ಉಂಟು. ಅದು ಹಿಂದಿನ ಕಾಲದಲ್ಲಿ ಕೆತ್ತಿದೆ ಅಂತ ಹೇಳ್ತಾರೆ. ಅದರಲ್ಲಿ ಹೆಚ್ಚು ಆಕಾರ ಇಲ್ಲ, ಒಂದು ಉಬ್ಬಿನಾಗಿ ಉಂಟು. ಅಲ್ಲ, ಬರ್ತೀವಿ, ನೋಡಬೇಕಾ? ನೀರಿನಲ್ಲಿ ಇಟ್ಟು ಈಗ ಹೊರಗೆ ತೆಗೆದಿದ್ದೀವಿ. ಇನ್ನು ಎಣ್ಣೆ ಹಾಕಬೇಕಾಗ್ತದೆ. ಎಣ್ಣೆಯಲ್ಲಿ ಸ್ವಲ್ಪ ದಿನ ಇಡಬೇಕಲ್ಲ ಕೊಡಿ ಮರಕ್ಕೆ. ಮತ್ತು ಇದು ಬೇರೆ ಎಲ್ಲ ಕಡೆಯಲ್ಲಿ ಇದೊಂದು ಬೇರೆ ಎಲ್ಲಿಗ ಕಾಣಲಿಲ್ಲ. ಇದು ತುಂಬ ವರ್ಷ ಆಗಿರ್ಬೋದು. ತುಂಬ ವರ್ಷ ಆಗಿರ್ಬೋದು ಅಂತೇಳಿ ಆಗ ದಿನ ಪೂಜೆ ನಾವೇ ಆರಾಧಕರು. ಮತ್ತು ಇಲ್ಲಿ ಅಲ್ಲ, ಮೂಲದಿಂದಲೂ ಇಲ್ಲಿ ಇದೇ ದೇವರನ್ನು ಪೂಜೆ ಮಾಡಿ ರವಿಶಾಸ್ತ್ರಿಯವರಿಗೆ ಸಂತಾನವಾಗಿ ಬರ್ತದೆ. ಹೌದು, ಇದು ಮತ್ತೆ ಇಲ್ಲಿಗೆ ಬರ್ತಾರೆ ಬಹುಶಃ. ಮತ್ತೆ ಬರ್ಬೋದು, ಇಲ್ಲಿ ಬರ್ತಾರೆ. ಈಗ ಪೂಜೆ ಒಂದು ಪಂಚಾಮೃತ ಅಭಿಷೇಕ ಉಂಟು. ಹೌದು, ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ. ಬೇರೆ ಎಲ್ಲ ನಿಮ್ಮ ನಾಗ ಎಲ್ಲ ಬೇರೆ ಕಡೆಯಲ್ಲಿ ನೋಡಲಿಕ್ಕೆ ನೀವು ಸಿಗ್ತಾರೆ. ಹೌದು, ಇದೊಂದು ಇಲ್ಲಿ ನೋಡಿ ಉಬ್ಬಿನಾಗಿ ಕಾಣೋದು. ಹೌದು, ಹಿಂದೆ ಎಷ್ಟು ವರ್ಷಗಳ ಹಿಂದೆ ಆಗಿರಬಹುದಂತ. ಕರೆಕ್ಟ್. ಮತ್ತೊಂದು ಕಲ್ಲಿತ್ತು, ಅದು ಒಡಕು ಅಂತ ಹೇಳಿದರೆ, ಅದು ಕೂಡ ಭಾರಿ ಅಪರೂಪ ಅಲ್ಲ. ಮತ್ತು ಒಡಕು ಬಂದ ಕೂಡಲೇ ಗಣಪತಿ ಕಲ್ಲಿನ ರೀತಿಯಲ್ಲಿ ಹಿಂದಿನದ್ದು ಮಧ್ಯದಲ್ಲಿ ಕಟ್ಟ ಅಲ್ಲ. ಅವರ ಹೆಂಡತಿ ಕೂಡ ಒಮ್ಮೆ ಬಂದಿದ್ದಾರೆ ಇಲ್ಲಿ. ಇಲ್ಲಿ ಸುತ್ತ ಬಂದಿದೆ. ಇಲ್ಲಿಯೇ ಸುತ್ತ ಬಂದು ಮಳೆ ಬರ್ತಾ ಇತ್ತು ಸ್ವಲ್ಪ.
ಬಹುಶಃ ಫಸ್ಟ್ ಟೈಮ್ ನಡೆದದಂತ ಅನ್ಸುತ್ತೆ. ನೀವು ಮತ್ತು ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿಲ್ಲ? ಇಲ್ಲ, ಬರಲಿಲ್ಲ, ಮತ್ತೆ ಬರಲಿಲ್ಲ ಅವರು. ಇವತ್ತು ಮಕ್ಕಳನ್ನು ಬರ್ತಾರೆ, ಮಕ್ಕಳು ಕರ್ಕೊಂಡು ಬರ್ತಾರೆ ಇಲ್ಲ. ಇಲ್ಲ ಸರ್, ನಾನು ಅದೆಲ್ಲ ಕೇಳೋದೇ ಇಲ್ಲ ಅವರ ಖಾಸಗಿ ಹಾಗೆ. ನ್ಯಾಚುರಲ್ ಆಗಿರುವಂಥ ಹೌದು, ಈಗ ನಾಗವನ ಇದು. ನಾಗವನ ಅಂತ ಹೇಳಿದ್ರೆ सहस्रशीर्षं जगदे कुण्डलं पीताम्बरं धूम्रशास्त्रलोचनं उदारवीर्यं शतं शशकाल नमामि अनन्तभुवनैकनाथं वासुकी महानागराजाय नमः प्रार्थनां समर्पयामि। केशवाय स्वाहा, नारायणाय स्वाहा, माधवाय स्वाहा, गोविन्दाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः।